ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಧನ ಧಾನ್ಯ ವೃದ್ಧಿಗಾಗಿ ಗಣಪತಿಯ ಒಂದು ಸಾಧನೆಯನ್ನು ಮಾಡುವುದರ ಬಗ್ಗೆ ತಿಳಿದುಕೊಳ್ಳೋಣ. ಧನ ಅಂದರೆ ಹಣ, ಧಾನ್ಯ ಅಂದರೆ ಅನ್ನ. ಹಣ ಮತ್ತು ಅನ್ನ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕೆಲವರಿಗೆ ತುಂಬ ಸಮಸ್ಯೆಯಾಗಿ ಕಾಡ್ತಾ ಇದೆ. ಕೆಲವರು ಎಷ್ಟೇ ದುಡಿದ್ರೂ ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ನಿಲ್ತಾ ಇಲ್ಲ. ಇನ್ನು ಕೆಲವು ಮನೆಗಳಲ್ಲಿ ಅನ್ನಕ್ಕೆ ಒಂದು ಟೈಮು 3 ಟೈಮ್ ತಿನ್ನೋ ಊಟಕ್ಕೆ 2 ಟೈಮ್ ಊಟ ಮಾಡ್ತಾಯಿದ್ದಾರೆ. ಅನ್ನಕ್ಕೆ ಸಮಸ್ಯೆ ಆಗಿದೆ. ದುಡಿತಾರೆ, ಸಂಬಳ ಬರುತ್ತೆ, ಕೆಲಸ ಮಾಡ್ತಾರೆ, ಸಂಬಳ ಬರುತ್ತೆ, ಆದರೆ ತಿನ್ನೋ ಅನ್ನಕ್ಕೆ ಸಮಸ್ಯೆ ಆಗಿದೆ. ಆಹಾರ ಇಲ್ಲ, ಹಣ ಇಲ್ಲ, ಹಣ ಬಂದ್ರೂ ಉಳಿತಾ ಇಲ್ಲ. ಅಂಥವರು ನಾನು ಹೇಳ್ತಕ್ಕಂತಹ ಈ ಒಂದು ಗಣಪತಿಯ ಸಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಅವರ ದುಃಖ ದಾರಿದ್ರ್ಯ ನಿವಾರಣೆಯಾಗಿ ಧನ ಧಾನ್ಯ ವೃದ್ಧಿಯಾಗುತ್ತೆ. ಇನ್ನೂ ಕೆಲವು ಕಡೆ ನಾನು ನೋಡಿದ್ದೀನಿ, ನಮ್ಮ ಹತ್ರನೇ ಕೆಲವು ಕ್ಲೈಂಟ್ಸ್ ಬರ್ತಾರೆ. ಪಾಪ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿಗಳು. ಈ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳೇ ತಮ್ಮ ಮನೆಯಲ್ಲಿ ತಾವು ಸಾಕಿದ ಮಕ್ಕಳ ಹತ್ರನೇ ಭಿಕ್ಷೆ ಬೇಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಮ್ಮ ಮೊಮ್ಮಕ್ಕಳ ಹತ್ರನೇ ಭಿಕ್ಷೆ ಬೇಡ್ಕೊಂಡು ತಿಂತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಮ್ಮ ಮಗಳು, ಸೊಸೆ, ಅಳಿಯ ಇಂಥವ್ರ ಹತ್ರನೇ ಭಿಕ್ಷೆ ಬೇಡಿಕೊಂಡು ತಿಂತಕ್ಕಂಥ ಒಂದು ಪರಿಸ್ಥಿತಿಯಾಗಿದೆ. ನೋಡಿ, ಇವರೇ ಸಾಕಿದ ಮಕ್ಕಳು, ಇವರೇ ಆಸ್ತಿ ಮಾಡಿದ್ರು, ಇವರೇ ಓದಿಸಿದ್ರು, ಇವರೇ ಕೆಲಸ ಕೊಡಿಸಿದ್ರು, ಎಲ್ಲವನ್ನ ಇವರೇ ಮಾಡಿದ್ರು ತನ್ನ ಮಕ್ಕಳಿಗಾಗಿ. ಅದೇ ಮಕ್ಕಳು ಇವ್ರಿಗೆ ಊಟ ಆಗ್ತಾ ಇಲ್ಲ, ಅವರ ಆರೋಗ್ಯಕ್ಕೆ ಅಥವಾ ಅವರ ಖರ್ಚಿಗೆ ಹಣ ಕೊಡ್ತಾ ಇಲ್ಲ. ಈ ವೃದ್ಧ ವ್ಯಕ್ತಿಗಳು, ವಯಸ್ಸಾಗಿರ್ತಕ್ಕಂಥವರು ತಮ್ಮ ಕುಟುಂಬದಲ್ಲಿ, ತಮ್ಮ ಮನೆಯಲ್ಲಿ ಕೊನೆಗಾಲದಲ್ಲಿ ಬೇಡಿಕೊಂಡು ತಿಂತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ತುಂಬ ನೋವಿನ ಸಂಗತಿ. ಯಾಕಂದರೆ ಇದನ್ನು ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ಅವರ ಪರಿಸ್ಥಿತಿ, ಅವರ ಒಂದು ಮನಸ್ಥಿತಿ. ಹಾಗಾಗಿ ಅಂಥವರು ಸಹ ಈ ಒಂದು ಗಣಪತಿಯ ಸಾಧನೆಯನ್ನು ಮಾಡೋದ್ರಿಂದ ಅವರು ಸ್ವಂತ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಂತ ಸಂಪಾದನೆ ಮಾಡಿಕೊಂಡು ಅಥವಾ ಯಾವುದೋ ರೀತಿಯಿಂದ ಹೇಗೋ ಪರಮಾತ್ಮನ ಒಂದು ಅನುಗ್ರಹದಿಂದ ಅವರಿಗೆ ಬೇಡಿ ತಿಂತಕ್ಕಂತಹ ಒಂದು ಪರಿಸ್ಥಿತಿ ಹೊರಟೋಗಿ ದುಡ್ದು ತಿಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ. ಅಂಥವರು ಸಹ ಈ ಒಂದು ಗಣಪತಿಯ ಸಾಧನೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ, ಒಂದು ಕಾಲದಲ್ಲಿ ಕೆಲವೊಂದು ಕುಟುಂಬಗಳಿದ್ವು. ಇಡೀ ಊರಿಗೆ ಅನ್ನ ಹಾಕ್ತಾಯಿದ್ರು, ಇಡೀ ಊರಿಗೆ ಹಣ ಸಹಾಯ ಮಾಡ್ತಾಯಿದ್ರು. ಏನಾದರೂ ಕಷ್ಟ ಅಂತ ಹೋದರೆ ಹಣ ಕೊಟ್ಟು ಸಹಾಯ ಮಾಡ್ತಾಯಿದ್ರು, ಅನ್ನದಾನ ಮಾಡಿ ಸಹಾಯ ಮಾಡ್ತಾಯಿದ್ರು. ಅಂತಹ ಕುಟುಂಬಗಳು, ಅಂತಹ ಫ್ಯಾಮಿಲಿಗಳು ಇವತ್ತು ಭಿಕ್ಷೆ ಬೇಡಿ ತಿಂತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನನ್ನ ಸ್ವಂತ ಅನುಭವ, ನಾನು ನೋಡಿರ್ತಕ್ಕಂಥದ್ದು. ನೀವು ಸಹ ನೋಡಿರ್ತೀರ, ನಿಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇರ್ತದೆ. ಯಾಕೆಂದರೆ ಅವರ ಒಳ್ಳೆತನನೇ ಅವ್ರಿಗೆ ಇವತ್ತು ಮುಳುವಾಗಿ ಕಾಡ್ತಾ ಇದೆ. ಒಳ್ಳೆಯವರು ಕೆಟ್ಟವರು ಅಂತ ನೋಡ್ದೇ ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿದ್ರು, ಸಾವಿರಾರು ಜನಕ್ಕೆ ಹಣಕಾಸಿನ ಒಂದು ಸಹಾಯ ಮಾಡಿದ್ರು. ಅಂಥ ಕುಟುಂಬಗಳು, ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಭಿಕ್ಷೆ ಬೇಡಿಕೊಂಡು, ಸಾಲ ಮಾಡಿಕೊಂಡು, ಇರ್ತಕ್ಕಂಥದ್ದು ಎಲ್ಲವನ್ನು ಮಾರಿಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥವರು ಸಹ, ಅಂತಹ ಕುಟುಂಬಗಳು ಸಹ ಈ ಒಂದು ಗಣಪತಿಯ ಸಾಧನೆಯನ್ನು ಮಾಡೋದ್ರಿಂದ ಅವರು ಮತ್ತೆ ಹಿಂದಿನ ಸ್ಥಿತಿಗೆ ಹೋಗ್ತಾರೆ. ಅಂತಹ ವ್ಯಕ್ತಿಗಳು ಸಹ, ಅಂತಹ ಕುಟುಂಬದವರು ಸಹ ಈ ಒಂದು ಗಣಪತಿಯ ಸಾಧನೆಯನ್ನು ಮಾಡೋದ್ರಿಂದ ಅವರು ಸಹ ಮೊದಲು ಇದ್ದ ಹಾಗೆ ಆಗ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದರೆ ಫಸ್ಟ್ ಅವ್ರು ಅವರ ತಾತನ ಕಾಲದಲ್ಲಿ ಯಾವ ಲೆವೆಲಲ್ಲಿದ್ದರು, ಅವರ ತಂದೆ ಕಾಲದಲ್ಲಿ ಯಾವ ಲೆವೆಲಲ್ಲಿದ್ದರು, ಆ ಲೆವೆಲ್ಗೆ ಇವರು ಹೋಗಬಹುದು ಈ ಒಂದು ಸಾಧನೆಯನ್ನು ಮಾಡೋದ್ರಿಂದ. ಹಾಗಾಗಿ ವೀಕ್ಷಕರೇ, ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸಾಧನೆ ಇದು, ಗಣಪತಿಯ ಸಾಧನೆ. ನೋಡಿ, ಇದಕ್ಕೆ ಇರ್ತಕ್ಕಂಥ ನೀತಿ ನಿಯಮಗಳ ಬಗ್ಗೆ ತಿಳ್ಕೊಳ್ಳಿ. ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬೇಕು ಅಂದರೆ ಈ ಸೋಮವಾರ ದಿನ ಪ್ರಾರಂಭ ಮಾಡ್ಬೋದು,
ಅಥವಾ ಬುಧವಾರ ಪ್ರಾರಂಭ ಮಾಡ್ಬೋದು, ಅಥವಾ ಸಂಕಷ್ಟ ಚತುರ್ಥಿ ಬರುತ್ತೆ ತಿಂಗಳಿಗೊಮ್ಮೆ, ಆವತ್ತು ಸಹ ನೀವು ಪ್ರಾರಂಭ ಮಾಡಬಹುದು. ಹಾಗೆ ಒಳ್ಳೆಯ ಶುಭ ಮುಹೂರ್ತಗಳಿದ್ದಾಗ ಪ್ರಾರಂಭ ಮಾಡಬಹುದು. ಸಿದ್ಧಿ ಮುಹೂರ್ತಗಳು ಬರ್ತದೆ, ಅಂತಹ ಸಮಯದಲ್ಲೂ ಸಹ ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬಹುದು. ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು. ನಿಮ್ಮ ಮುಖ ಉತ್ತರಕ್ಕೆ ಕೂತ್ಕೊಂಡು ನೀವು ಜಪ ಮಾಡಬೇಕಾಗತ್ತೆ, ಅಥವಾ ಪೂರ್ವಕ್ಕೆ ಕೂತ್ಕೊಂಡು ನೀವು ಜಪ ಮಾಡಬೇಕಾಗತ್ತೆ. ದೀಪ ಬಂದ್ಬಿಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಜಪ ಸಂಖ್ಯೆ ಪ್ರತಿದಿನ ನೀವು 7 ಮಾಲೆ ಜಪ ಮಾಡಬೇಕು. ಅಂದರೆ ನಿಮ್ಮ ಕಷ್ಟಗಳು, ನಿಮ್ಮ ದರಿದ್ರ, ಈ ಬಡತನ ಇವೆಲ್ಲ ಆಚೆ ನಿಮ್ಮನ್ನು ಬಿಟ್ಟು, ನಿಮ್ಮ ಮನೆಯನ್ನು ಬಿಟ್ಟು ಆಚೆ ಹೋಗಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಜಪ ಮಾಡಬೇಕು. ಪ್ರತಿದಿನ 7 ಮಾಲೆ ಜಪ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೂ ನೀವು ಜಪ ಮಾಡಬಹುದು, ನಿಮ್ಮ ಅನುಕೂಲ. ನೋಡಿ, ಇದಕ್ಕೆ ಆಸನ, ಮಂಟಪ ಮತ್ತು ವಸ್ತ್ರ, ನೀವು ಧಾರಣೆ ಮಾಡ್ಕೊಳ್ತಕ್ಕಂಥ, ನೀವು ಧರಿಸಿಕೊಳ್ತಕ್ಕಂಥ ವಸ್ತ್ರ ಬಂದ್ಬಿಟ್ಟು ಮಂಟಪದ ಮೇಲೆ ಮತ್ತು ಆಸನದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕ್ಕೊಳ್ಳಿ, ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಹಾಕಿ. ಮಾಲೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಮಾಲೆ ಇದೆ. ಅಂದರೆ ಹಳದಿ ಮಾಲೆ ಅಂತ ಹೇಳ್ತಾರೆ. ಈ ಅರಿಶಿಣದ ಕೊಂಬು ಬರುತ್ತಲ್ಲ, ಅರಿಶಿಣದ ಕೊಂಬಿನಿಂದ ಸಣ್ಣ ಸಣ್ಣ ಮಣಿಗಳನ್ನು ಮಾಡಿ, ಆ ಮಣಿಗಳಿಗೆ ತೂತುಗಳನ್ನು ಮಾಡಿ ಅದನ್ನು ದಾರದಲ್ಲಿ ಕೋಣಿಸಿ ಮಾಲೆಗಳನ್ನು ಮಾಡಿರ್ತಾರೆ. ಇದಕ್ಕೆ ಹಳದಿ ಮಾಲೆ ಅಂತ ಕರೀತಾರೆ, ಅಥವಾ ಅರಿಶಿನ ಕೊಂಬಿನ ಮಾಲೆ ಅಂತ ಕರೀತಾರೆ. ಆ ಮಾಲೆಯನ್ನು ನೀವು ಆನ್ಲೈನಲ್ಲಿ ಸಿಗುತ್ತೆ, ನಿಮಗೆ ಆನ್ಲೈನಲ್ಲಿ ನೀವು ಚೆಕ್ ಮಾಡೋದು ಸಿಗುತ್ತೆ. ಆ ಮಾಲೆಯನ್ನು ನೀವು ತರಿಸ್ಕೊಳ್ಬೇಕಾಗತ್ತೆ. ತರಿಸ್ಕೊಂಡು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ, ಆ ನಂತರ ನೀವು ಇದನ್ನು ಪೂಜೆಗೆ ಬಳಸಬೇಕಾಗತ್ತೆ. ಫೋಟೋ ನೋಡಿ, ಇಲ್ಲಿ ಬಂದ್ಬಿಟ್ಟು ಗಣಪತಿಯ ವಿಗ್ರಹವನ್ನು ಬೇಕಾದ್ರೂ ಸಹ ನೀವು ಇಡಬಹುದು ಮಂಟಪದ ಮೇಲೆ, ಅಥವಾ ಗಣಪತಿಯ ಒಂದು ಫೋಟೋವನ್ನು ಸಹ ಇಡಬಹುದು. ಗಣಪತಿಯ ಫೋಟೋ ಜೊತೆಗೆ ರಿದ್ದಿ ಸಿದ್ಧಿ ಅಂತ ಬರ್ತಾರೆ. ಗಣಪತಿಯ ಹೆಂಡತಿಯರು ಅಂತ ಹೇಳ್ತಾರೆ ಕೆಲವು ಕಡೆ ಜ್ಞಾನ ಮತ್ತು ಬುದ್ಧಿ ಅಂತ ಹೇಳ್ತಾರೆ. ತೊಂದರೆ ಇಲ್ಲ, ಅದೇನಾದರೂ ಹೇಳ್ಕೊಳ್ಳಿ. ಬಟ್ ನೀವು ರಿದ್ದಿ ಸಿದ್ಧಿ ಇರ್ತಕ್ಕಂತಹ ಗಣಪತಿಯ ಒಂದು ಫೋಟೋವನ್ನು ಸಹ ನೀವು ಇಡಬಹುದು, ಅಥವಾ ಗಣಪತಿಯ ಒಂದು ಮೂರ್ತಿಯನ್ನು ಸಹ ಇಡಬಹುದು. ಅವರಿಗೆ ಒಂದು ಡೌಟ್ ಇರುತ್ತೆ, ರಿದ್ದಿ ಸಿದ್ಧಿ ದೇವಿ ಇರ್ತಕ್ಕಂಥ ಫೋಟೋ ನಮ್ಮ ಮನೆಯಲ್ಲಿ ಇಲ್ಲ, ಹಾಗೆ ನಾವೇನು ಮಾಡೋದು ಅಂತಂದರೆ 2 ಗೋಮತಿ ಚಕ್ರ ತಗೊಳ್ಳಿ. ಗೋಮತಿ ಚಕ್ರ ಅಂತ ಗ್ರಂಥಿಕೆ ಅಂಗಡಿಗಳಲ್ಲಿ ಕೇಳಿ ಕೊಡ್ತಾರೆ. ಆ ಗೋಮತಿ ಚಕ್ರನ ಒಂದು ರಿದ್ದಿ ಒಂದು ಸಿದ್ಧಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಗಣಪತಿಯ ಅಕ್ಕಪಕ್ಕ ಇಡಬೇಕಾಗತ್ತೆ. ಬಲಗಡೆ ಮತ್ತು ಎಡಗಡೆ ಇಟ್ಬಿಟ್ಟು ಅದಕ್ಕೆ ನೀವು ಅರಿಶಿನ ಕುಂಕುಮನೆಲ್ಲ ಇಟ್ಟು ನೀವು ರಿದ್ದಿ ಸಿದ್ಧಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕಾಗತ್ತೆ. ನೋಡಿ, ಇದಕ್ಕೆ ವ್ರತ ಎಷ್ಟು ದಿನ ನೀವು ಜಪ ಮಾಡೋಕ್ಕೂ ಸಾಧನೆ ಮಾಡಬೇಕು ಅಂದರೆ 11 ದಿನಗಳ ಕಾಲ ಬೇಕಾದ್ರೆ ಸಾಧನೆ ಮಾಡ್ಬೋದು, ಅಥವಾ 21 ದಿನಗಳ ಕಾಲ ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ. 21 ದಿನ ಮಾಡಿದ್ರೆ ತುಂಬ ಶ್ರೇಷ್ಠ. ಈ ಒಂದು ಸಾಧನೆಯನ್ನು ನೀವು ಮನೆ ಒಳಗಡೆ ಮಾಡಬಹುದು. ಒಳಗಡೆ ಅದನ್ನು ನೋಡ್ಕೊಂಡು ನೀವು ಎಚ್ಚರದಿಂದ ಪಾಲಿಸಬೇಕಾಗತ್ತೆ. ಸಮಯ ಬಂದ್ಬಿಟ್ಟು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ನೀವು ಜಪ ಮಾಡ್ಬೋದು. ಇದಕ್ಕೆ ಸಮಯ, ಎಲ್ಲ ಶಾಬರ ಮಂತ್ರಗಳಿಗೂ ಸಮಯ ಬಂದ್ಬಿಟ್ಟು ಈಶ್ವರ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಮಯ ಬಂದ್ಬಿಟ್ಟು ರಾತ್ರಿ 9ರಿಂದ ಬೆಳಗಿನ ಜಾವ 3 ತನಕ. ಇನ್ನು ಬೇರೆ ವೈದಿಕ ಮಂತ್ರಗಳಿಗೆಲ್ಲ ಬೇರೆ ಬೇರೆ ಸಮಯ ಇರುತ್ತೆ. ಬ್ರಹ್ಮ ಮುಹೂರ್ತ, ಗೋಧೂಳಿ ಸಮಯ, ಇವೆಲ್ಲ ಬಂದು ವೈದಿಕ ಮಂತ್ರಗಳಿಗೆ. ಶಾಬರ ಮಂತ್ರಗಳಿಗೆ ರಾತ್ರಿ 9 ಗಂಟೆ ನಂತರ. ಆಮೇಲೆ ನೋಡಿ, ಈ ಮಣ್ಣಿನ ಗಣಪತಿಯನ್ನು ಇಡಬಾರ್ದು. ನೀವು ವಿಗ್ರಹ ಇಡಿ ಅಂತ ಹೇಳಿದ್ದೀನಿ ಮಂಟಪದ ಮೇಲೆ ಪೂಜೆಗೆ. ಆದರೆ ಬೇರೆ ಲೋಹದ ವಿಗ್ರಹಗಳನ್ನು ಬೇಕಾದ್ರೆ ನೀವು ಇಡಿ, ಆದರೆ ಮಣ್ಣಿನ ವಿಗ್ರಹವನ್ನು ಇಡಬೇಡಿ. ಯಾಕಂದರೆ ಮಣ್ಣಿನ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿದ ನಂತರ ಅದನ್ನು ತಗೊಂಡೋಗಿ ನೀರಲ್ಲಿ ಬಿಡಬೇಕಾಗತ್ತೆ. ಹಾಗಾಗಿ ಮಣ್ಣಿನ ಗಣಪತಿಯನ್ನು ಇಡಬೇಡಿ. ವಿಗ್ರಹದ ಅಥವಾ ಫೋಟೋವನ್ನು ಇಡಿ. ವಿಗ್ರಹದ ಗಣಪತಿ ಅಥವಾ ಫೋಟೋ ಗಣಪತಿಯನ್ನು ಇಡಿ ಪೂಜೆಗೆ. ಆಮೇಲೆ ನೈವೇದ್ಯಕ್ಕೆ ನೀವು ಲಡ್ಡು ತಂದು ಇಡಬೇಕಾಗತ್ತೆ. ಒಂದು ಮೀಠಾ ಪಾನು ಅಂದರೆ ಸ್ವೀಟ್ ಬೀಡ ಅಥವಾ ಎಲೆ ಅಡಿಕೆ, ಆಮೇಲೆ ಒಂದು ಜನಿವಾರ, ಆಮೇಲೆ ಒಂದು ಗುಂಡುಗಿರ್ತಕ್ಕಂಥ ಒಂದು ಬಟ್ಲು ಅಡಿಕೆ ಅಂತ ಕರೀತಾರೆ. ಒಂದು ಗುಂಡು ಅಡಿಕೆ ಅಥವಾ ಬಟ್ಟಲು ಅಡಿಕೆ ಅಂತ ಕರೀತಾರೆ. ಆ ಅಡಿಕೆ ಇಡಬೇಕಾಗತ್ತೆ. ಆಮೇಲೆ ಗರಿಕೆ ಬೇಕಾಗತ್ತೆ.
ನಂತರ ಒಂದು ಗಣಪತಿ ಯಂತ್ರ ಬರುತ್ತೆ. ಆ ಯಂತ್ರವನ್ನು ನೀವು ಒಂದು ಪ್ಲೇಟ್ನಲ್ಲಿ ಆ ಗರಿಕೆನೆಲ್ಲ ಹಾಕಿ ಆ ಗರಿಕೆ ಮೇಲೆ ನೀವು ಆ ಗಣಪತಿ ಯಂತ್ರವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಚಂದನವನ್ನೆಲ್ಲ ಇಟ್ಟು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಅಥವಾ ನೀವು ಫೋಟೋ ಇಡ್ತೀವಂದ್ರೂ ಸಹ ಅಥವಾ ವಿಗ್ರಹ ಇಡ್ತೀವಂದ್ರೂ ಸಹ ಒಂದು ಪ್ಲೇಟ್ನಲ್ಲಿ ಗರಿಕೆಯನ್ನು ಹಾಕಿ ಅಥವಾ ಮಂಟಪದ ಮೇಲೆ ಗರಿಕೆ ಹುಲ್ಲನ್ನು ಹಾಕಿ ಆ ಗರಿಕೆ ಹುಲ್ಲಿನ ಮೇಲೆ ಆ ಫೋಟೋ ಅಥವಾ ಆ ವಿಗ್ರಹವನ್ನು ಗಣಪತಿಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿ. ನೋಡಿ, ಈ ಒಂದು ಮಂತ್ರವನ್ನು ನೀವು ಗ್ರಹಣ ಕಾಲದಲ್ಲೂ ಸಹ ನೀವು ಸಿದ್ಧಿ ಮಾಡಿಕೊಳ್ಬಹುದು ಜಪ ಮಾಡಿ. ಆಗ 21 ದಿನ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬರೀ ಒಂದು 3 ಗಂಟೆ 4 ಗಂಟೆನಲ್ಲೇ ನಿಮಗೆ ಸಿದ್ಧಿ ಆಗಿಬಿಡ್ತದೆ ಗ್ರಹಣ ಕಾಲಗಳಲ್ಲಿ ಜಪ ಮಾಡಿದ್ರೆ. ನೋಡಿ, ಕೊನೆಯಲ್ಲಿ ನೀವು ಒಂದು ಹೋಮ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಸಾಧನೆ ಎಲ್ಲ 21 ದಿನ ಸಾಧನೆ ಆಯಿತು ಅಂದ್ಕೊಳ್ಳಿ, 20 ದಿನ ಸಾಧನೆ ಆಯಿತು, 21ನೇ ದಿನ ನೀವು ಹೋಮ ಮಾಡಬೇಕಾಗತ್ತೆ. ಆ ಹೋಮ ಯಾವ ರೀತಿ ಮಾಡೋದು ಅಂತ ನಾನು ಬೇರೆ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಂಡು ನೀವು ಮಾಡಿ. ಆ ರೀತಿ ಮಾಡಿ. ಈಗ ಮಂತ್ರವನ್ನು ಹೇಳ್ತೀನಿ ನೋಡಿ. ಅಂದರೆ ಈಗ ನೀವು ಈ ಒಂದು ಸಾಧನೆಗಳನ್ನು ಮಾಡೋದಕ್ಕೆ ನಿಮಗೆ ಸಪ್ರೇಟು ಕೋಣೆ ಇದ್ದರೆ ಒಳ್ಳೆಯದು, ತುಂಬ ಒಳ್ಳೆಯದು. ಅಥವಾ ಕೋಣೆ ಇಲ್ಲದೇ ಇದ್ದಾಗ ನೀವು ದೇವರ ಕೋಣೆಯಲ್ಲೂ ಸಹ ಮಾಡಬಹುದು. ನೀವು ಪೂಜೆ ಮಾಡ್ತಕ್ಕಂಥ ಪೂಜಾ ಸ್ಥಳದಲ್ಲಿ ಸಹ ಮಾಡಬಹುದು. ನೋಡಿ, ಫಸ್ಟು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ, ಶುದ್ಧವಾಗಿ ಬಂದುಬಿಟ್ಟು ದೇವ್ರ ಮನೆಯಲ್ಲಿ ಕುತ್ಕೊಂಡು ನೀವು ತಂದಿರ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಗಂಗಾ ಜಲದಿಂದ ಶುದ್ಧಿ ಮಾಡ್ಕೊಳ್ಳಿ. ಗಂಗಾ ಜಲವನ್ನು ಸಿಂಪಡಿಸಿ ನೀವು ತಂದಿರ್ತಕ್ಕಂಥ ವಸ್ತುಗಳು, ನೀವು ಕುಳಿತುಕೊಳ್ತಕ್ಕಂಥ ಸ್ಥಳ, ಪೂಜೆ ಮಾಡ್ತಕ್ಕಂಥ ಸ್ಥಳ ಎಲ್ಲ ಕಡೆ ಗಂಗಾ ಜಲವನ್ನು ಸಿಂಪಡಿಸಿ ಶುದ್ಧಿ ಮಾಡ್ಕೊಳ್ಳಿ. ನಂತರ ನೀವು ಮಂಟಪದ ಮೇಲೆ ನಿಮ್ಮ ಗುರುವಿನ ಫೋಟೋವನ್ನು ಸಹ ನೀವು ಇಟ್ಕೊಂಡು ಪೂಜೆ ಮಾಡಬಹುದು. ಹಾಗೆ ಕಳಸವನ್ನು ಇಡಬೇಕಾಗತ್ತೆ, ನೈವೇದ್ಯವನ್ನು ಇಡಬೇಕಾಗತ್ತೆ, ಪಾನೀಯವನ್ನು ಇಡಬೇಕಾಗತ್ತೆ. ಕುಡಿಯೋದಕ್ಕೆ ದೇವರಿಗೆ ನೀರನ್ನು ಇಡಬೇಕಾಗತ್ತೆ. ಎಷ್ಟೋ ಕಡೆ ಬರೀ ನೈವೇದ್ಯ ಇಟ್ಬಿಡ್ತಾರೆ, ಪಾನೀಯ ಇಡೋದಿಲ್ಲ, ಕುಡಿಯೋದಕ್ಕೆ ನೀರು ಇಡೋದಿಲ್ಲ. ನಾವು ಹೇಗೆ ಊಟ ಮಾಡಬೇಕಾದ್ರೆ ಊಟ ನೀರು 2 ಅವಶ್ಯಕತೆ ಇದೆಯೋ ಅದೇ ಥರ ಪರಮಾತ್ಮನಿಗೆ ದೇವರಿಗೆ ನೈವೇದ್ಯ ಮತ್ತು ನೀರು 2 ಸಹ ಕೊಡಬೇಕಾಗತ್ತೆ. ನಾವು ನಿಮಗೆ ಯಾವ ರೀತಿ ಬರುತ್ತೋ, ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆಯನ್ನು ಮಾಡಿ. ಈ ಶಾಬರ ಮಂತ್ರಗಳ ಸಾಧನೆಯಲ್ಲಿ ಜಾಸ್ತಿ ವಿಧಿವತ್ತು ಇರೋದಿಲ್ಲ. ಇಲ್ಲಿ ಮೂಲ ಮಂತ್ರ ಜಪಕ್ಕೆ ಮಾತ್ರ ಜಾಸ್ತಿ ವಿಧಿವತ್ತು ಇರುತ್ತೆ. ಹಾಗಾಗಿ ನೀವು ಹೇಗೆ ಬರುತ್ತೋ ಆ ರೀತಿ ಪೂಜೆ ಮಾಡಿ. ಪೂಜೆ ಎಲ್ಲ ಮುಗಿದ ನಂತರ ನೀವು ಆಸನಕ್ಕೆ ನಮಸ್ಕರಿಸಿ ಆಸನದ ಮೇಲೆ ಕುತ್ಕೊಂಡು ಜಪಮಾಲೆನ ತಗೊಳ್ಳಿ ಕೈಗೆ. ಜಪಮಾಲೆ ಯಾವ ರೀತಿ ಜಪ ಮಾಡಬೇಕು, ಜಪವನ್ನು ಮಾಡೋಕ್ಕಿಂತ ಮುಂಚೆ ಜಪಮಾಲೆಯನ್ನು ಯಾವ ರೀತಿ ಬಳಸಬೇಕು, ಜಪದ ಮಾಲೆಯಲ್ಲಿ ಇರ್ತಕ್ಕಂತಹ ಸುಮೇರು ಮಣಿಯನ್ನು ಯಾವ ರೀತಿ ಇಟ್ಕೊಳ್ಬೇಕು ಬೆರಳುಗಳಲ್ಲಿ, ಅದ್ರ ಬಗ್ಗೆ ಎಲ್ಲ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಮಾಲೆಯನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬಾರ್ದು, ನೆಲದ ಮೇಲೆ ಇಡಬಾರ್ದು, ತೊಡೆ ಮೇಲೆ ಇಡಬಾರ್ದು. ಒಂದು ಬಟ್ಟಲು ತಗೊಳ್ಳಿ, ಒಂದು ಕಾಪರ್ ಆಗಲಿ ಅಥವಾ ಒಂದು ಕಾಪರ್ ಅಥವಾ ಒಂದು ಪ್ಲೇಟ್ನಲ್ಲಿ ಮಾಲೆಯನ್ನು ಇಡಬೇಕು ಅಥವಾ ಮಾಲೆಯನ್ನು ತಗೊಳ್ಬೇಕು. ಪ್ಲೇಟ್ನಲ್ಲಿ ಇಡಬೇಕಾಗತ್ತೆ, ನೆಲದ ಮೇಲೆಲ್ಲ ಇಡಬಾರ್ದು. ಅಥವಾ ಮಂಟಪದ ಮೇಲೆ ಇಡಬಹುದು, ತೊಂದರೆ ಇಲ್ಲ. ಈಗ ಮಾಲೆಯನ್ನು ತಗೊಳ್ಳಿ, ಮಾಲೆಯನ್ನು ನಮಸ್ಕಾರ ಮಾಡಿಕೊಂಡು ಮಾಲೆಯನ್ನು ತಗೊಂಡು ಈಗ ಮಂತ್ರ ಜಪವನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಬೇರೆ ಎಲ್ಲ ಸಾಧನೆಗಳಲ್ಲಿ ಫಸ್ಟ್ ಗಣಪತಿಗೆ ಪೂಜೆ ಮಾಡ್ತಾರೆ, ಗಣಪತಿಯ ಮಂತ್ರವನ್ನು ಜಪ ಮಾಡ್ತಾರೆ. ಆದರೆ ಗಣಪತಿಯ ಪೂಜೆಯಲ್ಲಿ, ಗಣಪತಿಯ ಸಾಧನೆಯಲ್ಲಿ ಫಸ್ಟ್ ಗಣಪತಿಗೆ ಪೂಜೆ ಮಾಡಲ್ಲ, ಗಣಪತಿಗೆ ಲಾಸ್ಟಿಗೆ ಪೂಜೆ ಮಾಡ್ತಾರೆ. ಇಲ್ಲಿ ಫಸ್ಟು ಗುರುವಿನ ಮಂತ್ರವನ್ನು ಹೇಳಬೇಕಾಗತ್ತೆ. ನೀವು ಗುರುವಿನ ಹತ್ರ ಅನುಗ್ರಹ ತಗೊಂಡು, ಆಶೀರ್ವಾದ ತಗೊಂಡು ಆನಂತರ ನೀವು ಬೇರೆ ಗಣಪತಿ ಹತ್ರ ಹೋಗಬೇಕಾಗತ್ತೆ. ಹಾಗಾಗಿ ಈಗ ಗುರುವಿನ ಮಂತ್ರವನ್ನು ಹೇಳಿ. ನಿಮಗೆ ಯಾರಾದರೂ ಗುರುಗಳಿದ್ದರೆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು ಜಪ ಮಾಡಿ, 108 ಮಣಿ ಜಪ ಮಾಡಿ. ಅಥವಾ ಯಾರು ಗುರುಗಳಿಲ್ಲ ಅಂತಂದರೆ ಈಶ್ವರನನ್ನು, ಪರಮೇಶ್ವರನನ್ನು ಗುರುವಾಗಿ ಈ ಒಂದು ವ್ರತಕ್ಕೆ ಸ್ವೀಕರಿಸಿ ನೀವು ಪರಮೇಶ್ವರನ, ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ನೀವು ಗುರುವಾಗಿ ಸ್ವೀಕರಿಸಬಹುದು. ಈ ರೀತಿ ಇದೆ.
ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಇದನ್ನು 108 ಸಾರಿ ಜಪ ಮಾಡಿ. ನೋಡಿ, ಈಗ ಗುರು ಮಂತ್ರ ಆಯಿತು, ಗುರು ಪೂಜೆ ಆಯಿತು, ಗುರು ಮಂತ್ರ ಆಯಿತು. ಈಗ ಸಂಕಲ್ಪ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಬಲಗೈ ಹಸ್ತದ ಮೇಲೆ ಒಂದು ಸ್ಪೂನು, ಒಂದು ಚಮಚ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಅವತ್ತಿನ ದಿನದ ನಕ್ಷತ್ರ, ವಾರ, ತಿಥಿ, ಸಮಯ ಗೊತ್ತಿದ್ರೆ ಎಲ್ಲವನ್ನು ಹೇಳಿ. ಜೊತೆಗೆ ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ತಂದೆ ತಾಯಿ ಹೆಸರು ಎಲ್ಲವನ್ನು ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಗುರುದೇವ, ನಾನು ಇವತ್ತಿನಿಂದ ಎಷ್ಟು ದಿನ ಮಾಡ್ತೀರಾ ಅದನ್ನು ಸಹ ಹೇಳಿ. 21 ದಿನಗಳ ಕಾಲ ಮಾಡ್ತೀವಂದರೆ 21 ದಿನಗಳ ಕಾಲ ಗಣಪತಿಯ ಒಂದು ಸಾಧನೆಯನ್ನು ಮಾಡ್ತಾಯಿದ್ದೀನಿ, ಅಥವಾ 11 ದಿನಗಳ ಕಾಲ ಗಣಪತಿಯ ಒಂದು ಸಾಧನೆಯನ್ನು ಮಾಡ್ತಾಯಿದ್ದೀನಿ. ಪ್ರತಿದಿನ ನಾನು 7 ಮಾಲೆ ಜಪ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಒಂದು ಸಾಧನೆಯ ಉದ್ದೇಶ ಏನಪ್ಪ ಅಂತಂದರೆ, ನನ್ನ ಬಡತನ ದೂರ ಆಗಲಿ ಅಂತ, ನನ್ನ ದುಃಖ ದಾರಿದ್ರ್ಯ ನಿವಾರಣೆ ಆಗಲಿ ಅಂತ, ನನಗಿರ್ತಕ್ಕಂತಹ ಬೇಡಿ ತಿನ್ನುವ ಈ ಒಂದು ಸಮಸ್ಯೆ ಪರಿಸ್ಥಿತಿ ಎಲ್ಲವೂ ದೂರ ಆಗಲಿ ಅಂತ ಅಂದ್ಬಿಟ್ಟು, ನನಗೆ ಧನ ಧಾನ್ಯ ವೃದ್ಧಿಗಾಗಿ, ಹಣ ಮತ್ತು ಅನ್ನಕ್ಕಾಗಿ ಈ ಒಂದು ಸಾಧನೆಯನ್ನು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಪರಮಾತ್ಮ ನನ್ನ ದುಃಖ ದಾರಿದ್ರ್ಯ ಎಲ್ಲವನ್ನು ನಿವಾರಣೆ ಮಾಡಿ, ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡಿ, ನನಗೆ ಧನ ಧಾನ್ಯವನ್ನು ಕೊಟ್ಟು ಕಾಪಾಡು ಪರಮಾತ್ಮ ಅಂತ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು, ಹಸ್ತಗಳಲ್ಲಿರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲೇ ಭೂಮಿ ಮೇಲೆ ಬಿಟ್ಬಿಡಿ. ಮತ್ತು ಕೈ ತೊಳ್ಕೊಳ್ಳಿ, ಕೈ ಒರೆಸ್ಕೊಳ್ಳಿ. ಸಂಕಲ್ಪ ಆಯಿತು. ಈಗ ನವಗ್ರಹ ಮಂತ್ರವನ್ನು ಜಪ ಮಾಡಿ. ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರ ಭವಂತು. ಈ ನವಗ್ರಹ ಮಂತ್ರವನ್ನು 9 ಸಾರಿ ಹೇಳಿ, ಅಥವಾ ಜಾಸ್ತಿ ಬೇಕಾದ್ರೂ ಹೇಳಿ, 21 ಸಾರಿ ಬೇಕಾದ್ರೂ ಹೇಳಿ. ಈಗ ರಕ್ಷಾ ಮಂತ್ರ. ಓಂ ಅಪಸರ್ಪಂತು ಯೇ ಭೂತಃ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರಂಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಷಾಂ ಮಾ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ. ರಕ್ಷಾ ಮಂತ್ರವನ್ನು 21 ಸಾರಿ ಹೇಳಿ, ಅಥವಾ 108 ಸಾರಿ ಹೇಳಿ, ನಿಮ್ಮ ಅನುಕೂಲ. ಮಿನಿಮಮ್ 21 ಸಾರಿ ಆದರೂ ಹೇಳಲೇಬೇಕು. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. गुरु सट गुरु है वीर गुरु साहब सुमरो बड़ी बात सिंगी टोरो वन कहो मन नावो करतार सकल गुरुन का हर बजे गट्टा पकर उठ जाग चेत संभार श्री परमहंस. ಇದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ನೀವು ಯಾವುದೇ ಒಂದು ಶಾಬರ ಮಂತ್ರಗಳನ್ನು ಜಪ ಮಾಡೋಕ್ಕಿಂತ ಮುಂಚೆ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ಆದರೂ ನೀವು ಜಪ ಮಾಡಲೇಬೇಕು. ಆನಂತರ ನೀವು ಮೂಲ ಮಂತ್ರ ಅಥವಾ ಶಾಬರ ಮಂತ್ರಗಳನ್ನು ನೀವು ಜಪ ಮಾಡಬೇಕಾಗತ್ತೆ. ನೋಡಿ, ಈಗ ಮೂಲ ಮಂತ್ರ. ಓಂ ನಮೋ ಆದೇಶ್ ಗುರು ಕೋ ಗಣಪತಿ ವೀರ್ ಬಸೆ ಮಸಾಣ್ ಜೋ ಜೋ ಮಾಂಗೋ ಸೋ ಸೋ ಆನ್ ಪಾಂಚ್ ಲಡ್ಡು ಸಿರ್ ಸಿಂದೂರ್ हाट की माटी मसान की केप रिद्धि सिद्धि मेरे पास लावे शब्द सांचा पिंड कांचा फुरो मंत्र ईश्वरो वाच. ಮತ್ತೊಮ್ಮೆ ಹೇಳ್ತೀನಿ ನೋಡಿ ಮೂಲ ಮಂತ್ರವನ್ನು. ಓಂ ನಮೋ ಆದೇಶ್ ಗುರು ಕೋ ಗಣಪತಿ ವೀರ್ ಬಸೆ ಮಸಾಣ್ ಜೋ ಜೋ ಮಾಂಗೋ ಸೋ ಸೋ ಆನ್ ಪಾಂಚ್ ಲಡ್ಡು ಸಿರ್ ಸಿಂದೂರ್ ಹಾಟ್ ಕಿ ಮಾಟಿ ಮಸಾಣ್ ಕಿ ಕೇಪ್ रिद्धि सिद्धि मेरे पास लावे शब्द सांचा पिंड कांचा फुरो मंत्र ईश्वरो वाच. ಈ ಮಂತ್ರವನ್ನು ನೀವು ಪ್ರತಿದಿನ 7 ಮಾಲೆ ಕಡಿಮೆ ಅಂದ್ರೂ ಆವಾಗಲೇ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗೋದು, ನಿಮಗೆ ಅಷ್ಟೈಶ್ವರ್ಯಗಳು ಸಿದ್ಧಿ ಆಗೋದು. ಈಗ ಮೂಲ ಮಂತ್ರ ಜಪ ಆಯಿತು. ಇದಾದ ನಂತರ ನೀವು ಕರ್ಪೂರದ ಸಹಾಯದಿಂದ ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ದೇವರುಗಳಿಗೂ ಸಹ ಆರತಿಯನ್ನು ಮಾಡಿ, ಪೂಜೆಯನ್ನು ಮಾಡಿ. ನಿಮ್ಮ ಮನೆ ದೇವರಿಗಿದ್ದರೆ ಮನೆ ದೇವರಿಗೂ ಸಹ ಪೂಜೆಯನ್ನು ಮಾಡಿ, ಆರತಿಯನ್ನು ಮಾಡಿ. ಈಗ ಅರ್ಪಣೆ ಮಾಡಬೇಕು. ಅಂದರೆ ನೀವು ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಬೇಕು, ಅರ್ಪಿಸಬೇಕು. ಪರಮಾತ್ಮ, ಮಾತಾ, ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯನ್ನು ಸ್ವೀಕರಿಸಿ
ಧೂಪ ದೀಪವನ್ನು ಸ್ವೀಕರಿಸಿ, ಅರಿಶಿಣ ಕುಂಕುಮ ಚಂದನಾದಿಗಳನ್ನು ಸ್ವೀಕರಿಸಿ, ಫಲವನ್ನು ಸ್ವೀಕರಿಸಿ, ಪುಷ್ಪವನ್ನು ಸ್ವೀಕರಿಸಿ, ದೀಪ ಧೂಪ ಆರತಿಯನ್ನು ಸ್ವೀಕರಿಸಿ, ನೈವೇದ್ಯವನ್ನು ಸ್ವೀಕರಿಸಿ, ಪಾನೀಯವನ್ನು ಸ್ವೀಕರಿಸಿ. ಈ ರೀತಿ ಅಲ್ಲಿ ನೀವೇನೇನು ಮಾಡಿದ್ರೆ ಎಲ್ಲವನ್ನು ಸ್ವೀಕರಿಸಿ ಅಂತ ಹೇಳಿ. ಆನಂತರ ನೀವು ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಪರಮಾತ್ಮ ವಿಘ್ನೇಶ್ವರ, ನಾನು ಜಪ ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಮಂತ್ರವನ್ನು ಸ್ವೀಕರಿಸಿ ನನಗೆ ಸಿದ್ಧಿ ಮಾಡಿಕೊಡು ಪರಮಾತ್ಮ ಅಂತ ಬೇಡ್ಕೊಳ್ಳಿ. ಈಗ ಕ್ಷಮಾ ಪ್ರಾರ್ಥನೆ ಹೇಳಿ. ಪರಮಾತ್ಮ ಮಾತಾ, ನಾನು ಮಾಡಿರ್ತಕ್ಕಂತಹ ಇವತ್ತಿನ ಈ ಒಂದು ಪೂಜೆಯಲ್ಲಿ ನನ್ನ ಕಡೆಯಿಂದಾಗಲಿ ಅಥವಾ ನಮ್ಮ ಮನೆಯವರ ಕಡೆಯಿಂದ ಆಗಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಅಂಟು ಮುಂಟುಗಳಾಗಿದ್ದರೆ, ಲೋಪದೋಷಗಳಾಗಿದ್ದರೆ ದಯಮಾಡಿ ಕ್ಷಮಿಸು ಪರಮಾತ್ಮ ಅಂತ ಬೇಡ್ಕೊಳ್ಳಿ. ಕ್ಷಮಾ ಪ್ರಾರ್ಥನೆ. ಈಗ ನಿಮ್ಮ ಅವತ್ತಿನ ದಿನದ ಒಂದು ಪೂಜೆ ಮುಗೀತು, ಸಾಧನೆ ಮುಗೀತು. ನೆಕ್ಸ್ಟ್ ದಿನ ನೀವು ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ರತಿದಿನ ನೀವು ನೈವೇದ್ಯ ಇಡಬೇಕಾಗತ್ತೆ. ಪ್ರತಿದಿನ ನಾನು ಹೇಳಿದ ರೀತಿ ನೀವು ಫಾಲೋಅಪ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಕೆಲವೊಂದು ನಿಬಂಧನೆಗಳಿದೆ. ಅಂದರೆ ನೀವು ಈ ಒಂದು ವ್ರತವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡಬೇಕಾಗತ್ತೆ. ಆಮೇಲೆ ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವಿಸಬೇಕಾಗತ್ತೆ. ಅಂದರೆ ನಾನ್ ವೆಜ್ಜು, ಡ್ರಿಂಕ್ಸು, ಸ್ಮೋಕು ಇವ್ಯಾವುದನ್ನು ಸಹ ನೀವು ಮಾಡಬಾರ್ದು. ಫ್ರೀ ಇದ್ದಾವಾಗೆಲ್ಲ ಗಣಪತಿಯ ಒಂದು ಹಾಡು ಕೇಳೋದು, ಗಣಪತಿಯ ಒಂದು ಸ್ತೋತ್ರ ಕೇಳುವುದು, ಗಣಪತಿಯ ಒಂದು ನಾಮಜಪ ಮಾಡೋದು, ಈ ರೀತಿ ಮಾಡ್ತಾ ಹೋಗಿ. ಮಾಸಿಕ ಧರ್ಮ ಇರ್ತಕ್ಕಂತಹ ಮಹಿಳೆಯರು ತಮ್ಮ ಮಾಸಿಕ ಧರ್ಮವನ್ನು ಮುಗಿಸ್ಕೊಂಡು ಮನೆ, ದೇವ್ರ ಕೋಣೆ ಎಲ್ಲವನ್ನು ಗೋಮೂತ್ರದಿಂದ ಶುದ್ಧಿ ಮಾಡಿಕೊಂಡು ಆನಂತರ ನೀವು ಈ ಒಂದು ವ್ರತವನ್ನು ಪ್ರಾರಂಭ ಮಾಡಿ. ಮಧ್ಯದಲ್ಲಿ ಮಾಸಿಕ ಧರ್ಮ ಬರದೇ ಇರೋ ಥರ, ಮಧ್ಯದಲ್ಲಿ ತಿಂಗಳ ಪೀರಿಯಡ್ಸ್ ಬರದೇ ಇರೋ ಥರ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ 21 ದಿನ ಆಗಲಿಲ್ಲ ಅಂದರೆ 11 ದಿನ ಮಾಡಿ ಮಹಿಳೆಯರು, ತೊಂದರೆ ಇಲ್ಲ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.